ಇನ್ನು ಬಿಬಿಎಂಪಿ ನಿರ್ಲಕ್ಷ್ಯದಿಂದ ಮತ್ತೊಂದು ಎಡವಟ್ಟು, ಒಣಗಿದ ಮರ ತೆರವು ಮಾಡದೆ ಈ ದುರ್ಘಟನೆ ಆಗಿದೆ. ಒಣಗಿದ ಮರ ತೆರವಿಗೆ ಸೂಚನೆ ಕೊಟ್ಟಿದ್ದಂಥ ಸರ್ಕಾರ ಎಂಟೈರ್ ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಎಲ್ಲ ಕಡೆ ಕೂಡ ಒಂದು ಸರ್ವೆ ರೀತಿ ಮಾಡಿ ಎಷ್ಟು ಒಣಗಿದ ಮರಗಳಿವೆ, ಅಪಾಯದ ಮಟ್ಟದಲ್ಲಿವೆ, ಅದೆಲ್ಲವನ್ನು ಕೂಡ ಕ್ಲಿಯರ್ ಮಾಡೋಕೆ ಸೂಚನೆ ನೀಡಲಾಗಿತ್ತು. ಆದರೆ ಬಿಬಿಎಂಪಿ ಅಧಿಕಾರಿಗಳು ಮಾತ್ರ ಅದನ್ನು ಮಾಡಲಿಲ್ಲ. ಬಿಬಿಎಂಪಿ ಬೇಜವಾಬ್ದಾರಿಯಿಂದ ಆಟೋ ಚಾಲಕನಿಗೆ ಗಾಯ ಆಗಿದೆ. ಮನೆಯ ಆಟೋ ಚಾಲಕ ಏನಿದ್ದಾನೆ ಆತನನ್ನು ನಮ್ಮ ಪ್ರತಿನಿಧಿ ಶಿವರಾಜ್ ಮಾತನಾಡಿಸಿದ್ದಾರೆ, ನೋಡೋಣ. ರಿಚ್ಮಂಡ್ ಸರ್ಕಲ್ ಬಳಿ ಬೃಹತ್ ಮರ ಬಿದ್ದು ಇಬ್ಬರಿಗೆ ಸಾಕಷ್ಟು ಪೆಟ್ಟಾಗಿದೆ. ಈಗಾಗಲೇ ಅವರಿಗೆ ಆಸ್ಪತ್ರೆಗೆ ಬಂದು ದಾಖಲಿಸಿದ್ದಾರೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಮಟ್ಟಿಗೆ ಅವ್ರಿಗೆ ಇಂಜುರಿ ಆಗಿದೆ ಅಂತ. ಎರಡೂ ಕಾಲುಗಳಿಗೆ ತೀವ್ರ ಪೆಟ್ಟಾಗಿರುವಂಥದ್ದು. ಈಗಾಗಲೇ ಅವರಿಗೆ ಚಿಕಿತ್ಸೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಸಾಕಷ್ಟು ಪೆಟ್ಟಾಗಿದೆ, ರಕ್ತಸ್ರಾವ ಆಗಿದೆ. ಎಲ್ಲೋ ಒಂದು ಕಡೆ ಬಿಬಿಎಂಪಿ ನಿರ್ಲಕ್ಷ್ಯದಿಂದ ಕೂಡ ಈ ರೀತಿಯಾದ ಇನ್ಸಿಡೆಂಟ್ಗಳು ಪದೇ ಪದೇ ಆಗ್ತಾನೇ ಇದ್ದಾವೆ. ಬೆಂಗಳೂರು ವ್ಯಾಪ್ತಿಯಲ್ಲಿ ಹಳೆ ವಯಸ್ಸಾದ ಮರಗಳಿದ್ದಾವೆ, ಒಣಗಿದ ರಂಬೆಗಳಿದ್ದಾವೆ, ತೆರವು ಮಾಡುವಂಥ ಕೆಲಸ ಮಾಡಬೇಕು. ಪ್ರಮುಖವಾಗಿ ಮಳೆಗಾಲದಲ್ಲಿ ಈ ಆಷಾಢ ಮಾಸದ ಈ ತೀವ್ರ ಗಾಳಿ ಇರುತ್ತೆ. ಇಂಥ ಸಂದರ್ಭದಲ್ಲಿ ಅವೆಲ್ಲವೂ ಕೂಡ ಪ್ರತಿ ವರ್ಷ ತೆರವು ಮಾಡಬೇಕು. ಎಲ್ಲೋ ಒಂದು ಕಡೆ ಅವರ ನಿರ್ಲಕ್ಷ್ಯ ಇವತ್ತು ಇವರಿಬ್ಬರ ಇಂತಹ ಪರಿಸ್ಥಿತಿಗೆ ಕಾರಣವಾಗಿದೆ. ಅವರು ಆಟೋದಲ್ಲಿ ಬರ್ತಾಯಿದ್ರು, ಹಿಂದೆ ಒಬ್ಬರು ಪ್ಯಾಸೆಂಜರ್ ಕೂಡ ಇದ್ದರು. ದಿಢೀರಂತ ಮರ ಬಿದ್ದ ಪರಿಣಾಮ ಇಷ್ಟರ ಮಟ್ಟಿಗೆ ಅವರಿಗೆ ಪೆಟ್ಟಾಗಿರುವಂಥದ್ದು. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ರು ಕೂಡ ಎರಡೂ ಕಾಲುಗಳು ಸಾಕಷ್ಟು ಪೆಟ್ಟಾಗಿದೆ, ಮೂಳೆ ಮುರಿತವಾಗಿದೆ ಅಂತ ಈಗಾಗಲೇ ವೈದ್ಯರು ಕೂಡ ಹೇಳ್ತಾ ಇದ್ದಾರೆ. ಒಂದು ಎಕ್ಸ್ರೇ ಈ ಥರ ಮಾಡಬೇಕಾಗುತ್ತೆ. ಮಾತಾಡ್ಸೋಣ, ದಿವಾಕರ್ ಅವರು ಇದ್ದಾರೆ. ಅವ್ರ ಹೆಸರು ದಿವಾಕರ್ ಅಂತ. ನೀವು ಯಾವ ಕಡೆಯಿಂದ ಬರ್ತಾ ಇದ್ರಿ? ಎಷ್ಟೊತ್ತಿಗೆ ಎಕ್ಸಾಕ್ಟ್ ಇನ್ಸಿಡೆಂಟ್ ಆಯಿತು? ಸರ್ ರಿಚ್ಮಂಡ್ ಸರ್ಕಲ್ ಬಳಿ ಬರ್ತಾ ಇದೆ ಸರ್. ನಾನು MG ರೋಡ್ ಕಡೆಯಿಂದ ಬರ್ತಾ ಇದ್ದೆ, ಮೇಲಿಂದ ಆಯ್ತಾ. ಇವಾಗ ಒಂದು 10-15 ಮಿನಿಟ್ಸಿಂದ ಬ್ಯಾಕ್ ಹಂಗಾಗಿರೋದು ಸರ್. ನಾನು ನಾರ್ಮಲಾಗಿ ಸ್ಪೀಡಾಗಿ ಏನು ಬರ್ತಾ ಇರಲಿಲ್ಲ, ನಾರ್ಮಲಾಗಿ ಬರ್ತಾಯಿದ್ದೆ. ಸೊ ಬಿಬಿಎಂಪಿ ಮರ ಹಂಗೆ ಮೇಲೆ ಬೀಳಬೇಕಾಗಿತ್ತು, ಗ್ಲಾಸ್ ಮೇಲೆ ಬಿದ್ದು ಫುಲ್ ಎಲ್ಲ ಕಾಲೆಲ್ಲ ಹಿಟ್ಟಾಯಿತು ಸರ್, ಕೈಯೆಲ್ಲ ಹಿಟ್ಟಾಯಿತು. ಸೊ ದಿಢೀರಂತ ನಿಮಗೆ ಪ್ರಜ್ಞೆ ತಪ್ಪು ಹೋಗ್ಬಿಟ್ರಾ? ನಿಮ್ಗೆ ಆ ಒಂದು ಏನಿಲ್ಲ, ಕೈ ಫ್ರ್ಯಾಕ್ಚರ್ ಆಯಿತು. ಫಸ್ಟ್ ಬಿದ್ದಿದ್ದೆ ಕಾಲ ಮೇಲೆ ಬಿತ್ತು. ಪ್ಯಾಸೆಂಜರ್ ಕೂಡ ಹಿಂದೆ ಕೂತಿದ್ರು. ಪಾಪ ನಾನು ಅವ್ರದ್ದು ಬಗ್ಗೆ ಯೋಚನೆ ಮಾಡಿದೆ, ನನ್ನ ಬಗ್ಗೆ ನಾನು ಯೋಚನೆ ಮಾಡಿಲ್ಲ ಸರ್, ಅವ್ರ ಬಗ್ಗೆ ನಾನು ಯೋಚನೆ ಮಾಡಿದೆ. ಕರ್ಕೊಂಬಂದಿದ್ದಲ್ವ ಆಟೋದಲ್ಲಿ, ಪಾಪ ಅವ್ರಿಗೇನು ಆಗಬಾರ್ದು ನಾನು ಯೋಚನೆ ಮಾಡಿದೆ. ಸೊ ಈ ಥರ ಆಗಿದೆ. ಬಿಬಿಎಂಪಿ ಅವ್ರು ಸ್ವಲ್ಪ ಎಲ್ಲೆಲ್ಲಿ ಮರಗಳಿದೆ ಹುಷಾರಾಗಿ ನೋಡಿಕೊಂಡು ನಮ್ಮಂಥ ಬಡವರು ಎಲ್ಲೋಗ್ಬೇಕು ಸರ್. ಆದಷ್ಟು ಬೇಗ ಇದರ ಜೊತೆಗೆ ಬಿಬಿಎಂಪಿ ಕೂಡ ಇವರಿಗೆ ಚಿಕಿತ್ಸೆ ಕೊಡುವಂಥ ಕೆಲಸ ಮಾಡಬೇಕಾಗುತ್ತೆ. ಕ್ಯಾಮರಾ ಪರ್ಸನ್ ಗುರುಚರಣ್ ಜೊತೆ ಶಿವರಾಜ್ ಕುಮಾರ್, TV9 ಬೆಂಗಳೂರು.